ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬದುಕು ಮತ್ತು ಮಾನವೀಯ ಸಂದೇಶ. ನನ್ನ ಆತ್ಮೀಯ ಸ್ನೇಹಿತರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನವಾದ ಇಂದು ಅವರ ಜೀವನದ ಕುರಿತು ಕೆಲವು ಮಹತ್ವದ ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಅವರು ಕೇವಲ ಒಬ್ಬ ಧಾರ್ಮಿಕ ನಾಯಕರಲ್ಲ, ಬದಲಿಗೆ ಸಮಾನತೆ ಮತ್ತು ನ್ಯಾಯಯುತ ಸಮಾಜವನ್ನು ನಿರ್ಮಿಸಿದ ಒಬ್ಬ ಮಹಾನ್ ನಾಯಕ. ರಾಜಕೀಯ ಮತ್ತು ಸಾಮಾಜಿಕ ಸುಧಾರಣೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಮ್ಮ ಕಾಲದ ಅರಾಜಕತೆ, ಬುಡಕಟ್ಟು ಕಲಹ ಮತ್ತು ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಿ ಒಂದು ಸುವ್ಯವಸ್ಥಿತ ಸಮಾಜವನ್ನು ಕಟ್ಟಿದರು. ಅವರು ಮದೀನಾದಲ್ಲಿ ವಿವಿಧ ಧರ್ಮದ ಜನರು ಮತ್ತು ಬುಡಕಟ್ಟುಗಳ ನಡುವೆ ಶಾಂತಿ ಒಪ್ಪಂದ ಮಾಡಿಕೊಂಡು ಮದೀನಾ ಚಾರ್ಟರ್ ಎಂಬ ಸಂವಿಧಾನವನ್ನು ರಚಿಸಿದರು. ಇದು ಇಂದಿಗೂ ಪ್ರಜಾಪ್ರಭುತ್ವದ ಮತ್ತು ಸರ್ವಧರ್ಮ ಸಮಾನತೆಯ ಒಂದು ಮಾದರಿಯಾಗಿದೆ. ಅಷ್ಟೇ ಅಲ್ಲದೆ ಮಹಿಳೆಯರಿಗೆ, ಶೋಷಿತರಿಗೆ ಮತ್ತು ನಿರ್ಗತಿಕರಿಗೆ ಸಮಾನ ಹಕ್ಕುಗಳನ್ನು ಒದಗಿಸುವ ಮೂಲಕ ಸಮಸಮಾಜ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದರು. ಆರ್ಥಿಕ ನ್ಯಾಯದ ಹೋರಾಟ. ಅವರು ಬಡವರ ಶೋಷಣೆ ಮತ್ತು ಬಡ್ಡಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಷೇಧಿಸಿದರು. ಆರ್ಥಿಕ ಸಂಪತ್ತು ಕೆಲವೇ ಜನರ ಕೈಯಲ್ಲಿ ಕೇಂದ್ರೀಕೃತವಾಗುವುದನ್ನು ತಡೆಗಟ್ಟಲು ಝಕಾತ್ ಎಂಬ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಈ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಶ್ರೀಮಂತನು ತನ್ನ ಸಂಪತ್ತಿನ ನಿರ್ದಿಷ್ಟ ಭಾಗವನ್ನು ಬಡವರಿಗೆ ನೀಡುವ ಮೂಲಕ ಸಮಾಜದ ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡಲು ಪ್ರೋತ್ಸಾಹಿಸಿದರು. ಇದು ಇಂದಿನ ಸಮಾಜವಾದಿ ಪರಿಕಲ್ಪನೆಗಳಿಗೆ ಹೋಲಿಕೆಯಾಗಿದೆ. ಶೈಕ್ಷಣಿಕ ಕ್ರಾಂತಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜ್ಞಾನಕ್ಕೆ ಅತೀವ ಮಹತ್ವ ನೀಡಿದರು. ಜ್ಞಾನವನ್ನು ಸಂಪಾದಿಸಿ ಅದು ಎಷ್ಟೇ ದೂರದಲ್ಲಿದ್ದರೂ ಸರಿ ಎಂದು ಅವರು ಬೋಧಿಸಿದರು. ಮದೀನಾದಲ್ಲಿ ಮೊದಲ ಶಿಕ್ಷಣ ಕೇಂದ್ರವನ್ನು ಸ್ಥಾಪಿಸಿ ಅನಕ್ಷರತೆ ಹೋಗಲಾಡಿಸಲು ಶ್ರಮಿಸಿದರು. ಮಹಿಳೆಯರಿಗೂ ಶಿಕ್ಷಣದ ಹಕ್ಕು ಇದೆ ಎಂದು ಹೇಳುವ ಮೂಲಕ ಮಹಿಳಾ ಶಿಕ್ಷಣಕ್ಕೂ ಪ್ರೋತ್ಸಾಹ ನೀಡಿದರು. ಅವರ ಈ ದೃಷ್ಟಿಕೋನವು ಸಮಾಜದಲ್ಲಿ ಶೈಕ್ಷಣಿಕ ಕ್ರಾಂತಿಗೆ ಕಾರಣವಾಯಿತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ ನಮಗೆ ಧರ್ಮ ಎಂದರೆ ಕೇವಲ ಆಚರಣೆಗಳಲ್ಲ, ಬದಲಾಗಿ ಮಾನವೀಯ ಮೌಲ್ಯಗಳು, ಸಾಮಾಜಿಕ ನ್ಯಾಯ ಮತ್ತು ಸಹಬಾಳ್ವೆಯನ್ನು ಎತ್ತಿ ಹಿಡಿಯುವು ಎಂದು ಕಲಿಸುತ್ತದೆ. ಅವರ ಬದುಕು ನಮಗೆ ಪರಸ್ಪರ ಗೌರವದಿಂದ ಮತ್ತು ಶಾಂತಿಯುತವಾಗಿ ಬಾಳಲು ಪ್ರೇರಣೆ ನೀಡುತ್ತದೆ.